ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾದಾಗ ಈ ಸೂಲಿಬೆಲೆ ಮಲ್ಕೊಂಡಿದ್ದ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಈ ಸೂಲಿಬೆಲೆ ನಿದ್ರೆ ಮಾಡ್ತಾ ಇದ್ದ. ರಾಮ ಮಂದಿರದ ಉಂಡಿ ಕಳ್ತನ ಆದಾಗ ಸೂಲಿಬೆಲೆಗೆ ತನ್ನ ದೇಹದ ಮೇಲೆ ಪರಿವೇ ಇರಲಿಲ್ಲ. ಈಗ ವಿದ್ಯಾರ್ಥಿಗಳು ತಮ್ಗಾಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ತಿರುಗಿ ಪ್ರಶ್ನೆ ಮಾಡ್ತದಕ್ಕೆ ಈ ಸೂಲಿಬೆಲೆ ಎಚ್ಚೆತ್ಕೊಬಿಟ್ಟಿದ್ದಾನೆ. ಅವ್ರನ್ನ ದೇಶದ್ರೋಹಿಗಳು ಅಂತ ಕರೀತಾ ಇದ್ದಾನೆ. ಇವರಿಗೆ ಪಾಠ ಕಲಿಸ್ತಕ್ಕಂಥವ್ರು ಯಾರು? ಸ್ನೇಹಿತರೆ, ಈಗ ಚಕ್ರವರ್ತಿ ಸೂಲಿಬೆಲೆ ಎದ್ದಿದ್ದಾನೆ. ಮಲಗಿದ್ದು ಸಾಕು, ಇನ್ನು ಹೇಳೋಣ, ಅಡಗಿರುವ ಜಿರಳೆಗಳನ್ನು ಹುಡುಕಿ ತೆಗೆಯೋಣ ಅಂತಕ್ಕಂಥ ಟೈಟಲ್ನೊಂದಿಗೆ ಒಂದು ಪೋಸ್ಟರ್ ಹಾಕಿದ್ದಾನೆ. ಆ ಮೂಲಕ ನೀಟ್ ಅಕ್ರಮ ಮಾಡಿದಂಥ ಮೋದಿ ಸರ್ಕಾರವನ್ನು ಬೆಂಬಲಿಸಿ ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ ಸುಳ್ಳು ಬಿತ್ತಲು ಬಂದಿದ್ದಾನೆ. ಅದಕ್ಕೋಸ್ಕರ ಆಗಸ್ಟ್ 14ನೇ ತಾರೀಕು ರಾತ್ರಿ ನಾನು ಒಂದು ಶ್ರಾವಣ ಜಾಗರಣೆ ಮಾಡ್ತಾ ಇದ್ದೀನಿ, ರಾತ್ರಿ ಎಲ್ಲ ಎದ್ದಿರ್ತೀನಿ, ನನ್ನ ಜೊತೆಗೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾನೆ. ಮಿಸ್ಟರ್ ಸೂಲಿಬೆಲೆ, ಈ ದೇಶಕ್ಕಾಗಿ ನಡೆದಂಥ ಧೀರೋದಾತ್ತ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ಸಂಘೀ ಪರಿವಾರ, ನಿಮ್ಮವರು ಬ್ರಿಟಿಷರ ಬೂಟು ನೆಕ್ತಾ ಇದ್ರು, ಅವಾಗ ಕ್ಷಮಾಪಣಾ ಪತ್ರಗಳನ್ನ ಬರಿತಾ ಇದ್ರು ಮತ್ತು ಬ್ರಿಟಿಷರು ಕೊಡ್ತಾ ಇರ್ತಕ್ಕಂಥ ಪೆನ್ಷನ್ಗೆ ಕೈ ಚಾಚಿ ಗುಲಾಮ್ರಂತೆ ಬದುಕ್ತಾ ಇದ್ರು. ಆಗ ಬ್ರಿಟಿಷರ ಲಾಟಿ ಬೂಟಿ ನೇಟಿಗೆ ಅಂಜದೆ ಅಳುಕದೆ ದಿಟ್ಟ ಸ್ವಾತಂತ್ರ್ಯ ಹೋರಾಟ ನಡೆಸಿದಂಥ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಗಾಂಧಿ, ಅಂಬೇಡ್ಕರ್ ತರದಂಥ ಸಂತಾನ ಇವತ್ತಿಗೂ ಕೂಡ ದೇಶದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೆನಪಿಟ್ಕೋ. ಇವತ್ತಿಗೂ ಕೂಡ ದೆಹಲಿಯಲ್ಲಿ ಹೋರಾಟದಲ್ಲಿ ಕಂಡುಬರ್ತಾ ಇರ್ತಕ್ಕಂಥ ಫ್ಲೆಕಾರ್ಡ್ಗಳಲ್ಲಿ ಗಾಂಧಿ ಫೋಟೋ ಇದೆ, ಭಗತ್ ಸಿಂಗ್ ಫೋಟೋ ಇದೆ, ಅಂಬೇಡ್ಕರ್ ಫೋಟೋ ಇದೆ, ಸಂವಿಧಾನದ ಫೋಟೋ ಇದೆ ಮತ್ತು ಭಾರತದ ತ್ರಿವರ್ಣ ಧ್ವಜ ಕಾಣ್ತದೆ ಹೊರತು ನಿಮ್ಮ ಗೋಳ್ವಾಲ್ಕರು, ಸಾರ್ವರ್ಕರು ಕೇಸರಿ ಧ್ವಜ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮರಿಬೇಡ. ಹಾಗಾಗಿ ನೀನು ಸ್ವಾತಂತ್ರ್ಯ ಹೋರಾಟದ ನೆನಪಿನಲ್ಲಿ ಸ್ವಾತಂತ್ರ್ಯ ಜಯಂತಿಯ ದಿನ ಜಾಗರಣೆ ಮಾಡ್ತೀನಿ ಅಂತಕ್ಕಂಥ ಹೇಳಲಿಕ್ಕೆ ನಿನಗೆ ಯಾವ ಹಕ್ಕು ಇಲ್ಲ. ನಿನ್ನ ಬಂಡವಾಳ ಈಗಾಗಲೇ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ನಿನ್ನ ಚಿನ್ನದ ರಸ್ತೆ ಮಾಡ್ತಕ್ಕಂಥದ್ದು, ಕಪ್ಪು ಹಣ ತರ್ತಕ್ಕಂಥದ್ದು, ನೀರು ಕೊಟ್ಬಿಟ್ಟು ಪೆಟ್ರೋಲ್ ಇಸ್ಕೊಳ್ತಕ್ಕಂಥದ್ದು, ಬುಲೆಟ್ ಟ್ರೈನ್ ಬಿಡ್ತಕ್ಕಂಥದ್ದು, ಇಂಥ ಸುಳ್ಳುಗಳನ್ನು ಜನ ನಂಬಲು ಸಿದ್ಧರಿಲ್ಲ. ಹಾಗಾಗಿಯೇ ನೀನು ಹಾಕಿರ್ತಕ್ಕಂಥ ಫೇಸ್ಬುಕ್ ಪೋಸ್ಟ್ಗೆ 95%ಕ್ಕಿಂತ ಹೆಚ್ಚಿನ ಜನ ಸರಿಯಾಗಿ ಉಗಿದಿದ್ದಾರೆ, ನೋಡಿ ಒರೆಸ್ಕೋ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿತ್ತಲ್ಲ, ಆಗ ಯಾಕೆ ನೀನು ದನಿ ಎತ್ತಲಿಲ್ಲ? ಯಾಕೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಲಿಲ್ಲ? ಯಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಲಿಲ್ಲ ನೀನು? ಇದರಿಂದಾಗಿ ಮರುಪರೀಕ್ಷೆ ನಡೀತು. ಆ ಒತ್ತಡ ತಾಳಲಾರದೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನೇ ಬಿಟ್ಬಿಟ್ರಲ್ಲ, ಆವಾಗ ನಿನಗೆ ಕರುಳು ಚುಲು ಕರಲಿಲ್ವಾ? ನಿನ್ನ ಮನಸ್ಸು ಒಡೆದೋಗ್ಲಿಲ್ವಾ? ನಿನಗೆ ಮನಸ್ಸೇ ಇಲ್ಲ, ಇನ್ನೆಲ್ಲಿ ಒಡೆದೋಗ್ತದೆ ಅಲ್ವಾ? ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಹಿಂದೂ ಪರ ಅಂತೆಲ್ಲ ಪೋಸ್ ಕೊಡ್ತೀಯಾ, ಶ್ರಾವಣ ಜಾಗರಣೆ ಅಂತ ಹೆಸರೆಲ್ಲ ಕೊಡ್ತೀಯಲ್ಲ. ಈ ದೇಶದ ರಾಮ ಮಂದಿರದ ಉಂಡಿ ಕಳ್ತನ ಆಗೋಯ್ತಲ್ಲ, ಆಗ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಲಿಲ್ವಾ? ಮಿಸ್ಟರ್ ಸೂಲಿಬೆಲೆ, ಆಗ ಯಾಕೆ ನೀನು ಪ್ರತಿಭಟನೆ ಮಾಡಲಿಲ್ಲ? ನೀನು ತುಟಿ ಹೊಲ್ದ್ಕೊಂಡ್ಬಿಟ್ಟಿದ್ದ, ಅಥವಾ ಇಲ್ಲ ಕದ್ದೋರೆಲ್ಲ ನಮ್ಮವರೇ ಅಲ್ವಾ ಅಂತ ನಿನಗೇನು ತೊಂದರೆ ಆಗಲಿಲ್ವಾ? ಈಗ ಜನ ಎಚ್ಚೆತ್ಕೊಂಡು ಈ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿಬಿಟ್ರೆ ನಿನಗೆ ಉರಿ ಎತ್ಕೊಬಿಡ್ತದ? ಈ ದೇಶದಲ್ಲಿ ಯಾರು ಪ್ರಶ್ನೆನೇ ಕೇಳಬಾರ್ದಾ? ಮೋದಿ ಮಾಡಿದ್ದೆಲ್ಲವನ್ನು ಒಪ್ಕೊಳ್ಬೇಕಾ? ಸೂಲಿಬೆಲೆ, ನೆನ್ಪಿಟ್ಕೋ, 2009-10 ಸಮಯದಲ್ಲಿ ನೀನೇನು ಮಾಡ್ತಿದ್ದೆ? ವಿವೇಕಾನಂದರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇದ್ದೆ. ಹಿಂದೂ ಹೃದಯ ಸಾಮ್ರಾಟ, ಹಿಂದೂ ಸಾಮ್ರಾಜ್ಯ, ಹಂಗೆ ಹಿಂಗೆ ಅಂತ. ಆದರೆ ಇತಿಹಾಸ ಏನಪ್ಪ ಅಂದರೆ, ಸ್ವಾಮಿ ವಿವೇಕಾನಂದರು ಒಬ್ಬ ಅಪ್ಪಟ ಜಾತ್ಯತೀತ ವ್ಯಕ್ತಿ ಆಗಿದ್ದರು. ಅವರು ಈ ದೇಶದ ಎಲ್ಲ ಧರ್ಮಗಳು ಒಂದು ಪರಸ್ಪರ ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದರು. ಸರ್ವಧರ್ಮ ಸಹಿಷ್ಣು ಆಗಿದ್ದರು. ಅವರು ನನ್ನ ದೇಹ ಹಿಂದೂ ಆದರೆ ನನ್ನ ಮೆದುಳು ಮುಸ್ಲಿಂ ರೀತಿ ಯೋಚನೆ ಮಾಡಬೇಕು ಅಂತಕ್ಕಂಥ ಹಲವಾರು ಹೇಳಿಕೆಗಳನ್ನ ಕೊಟ್ಟಿದ್ರು. ಆನಂತರ ಏನು ಮಾಡಿದೆ ನೀನು ಹೇಳು? ಅವ್ರ ಹೆಸರನ್ನೇ ಎತ್ತುತ್ತಾ ಇಲ್ಲ. ಇತ್ತೀಚಿನ ಯಾವುದೇ ನಿನ್ನ ಭಾಷಣದಲ್ಲಿ ಅಪ್ಪಿಯೂ ತಪ್ಪಿಯೂ ಕೂಡ ನೀನು ಸ್ವಾಮಿ ವಿವೇಕಾನಂದರನ್ನ ಉಲ್ಲೇಖಿಸಲ್ಲ. ಅಂದರೆ ನೀನೊಬ್ಬ ದೊಡ್ಡ ಅವಕಾಶವಾದಿ ಅಲ್ವಾ? ಇನ್ನು ಎರಡನೇದಾಗಿ, ಕಾಶ್ಮೀರದಲ್ಲಿ ಸೈನಿಕರು ಚಳಿನಲ್ಲಿ ಕಾಯ್ತಾ ಇದ್ದಾರೆ, ಅವರು ಸಾಯ್ತಾ ಇದ್ದಾರೆ, ನನ್ನ ಕರುಳು ಕಿತ್ತು ಬರುತ್ತೆ ಕಣ್ರಿ ಅಂತೆಲ್ಲ ಡೈಲಾಗ್ ಹೊಳಿತಿದ್ದೆ ಅಲ್ವಾ? ಆವಾಗ ಅವ್ರಿಗೆ ನಿಮ್ಮ ಮೋದಿ ಏನು ಮಾಡಿದ್ದಾರೆ? ಆ ಸೈನಿಕರ ಪರವಾಗಿ ಒಂದಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ. ಬದಲಿಗೆ ಪುಲ್ವಾಮಾದಲ್ಲಿ ಸೈನಿಕರು
ವಿಮಾನಗಳನ್ನ ಕೇಳಿದಾಗ ಅಲ್ಲಿನ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ರೋಡಲ್ಲಿ ಸೈನಿಕರನ್ನ ಕರ್ಕೊಂಡು ಹೋಗೋದು ಆಪತ್ತಿದೆ, ಅವರಿಗೆ ವಿಮಾನಗಳನ್ನ ಕೊಡಿ ಎಂದಾಗ ಮೋದಿ ಸರ್ಕಾರ ಚುಪ್ ರಹೋ ಅಂತೇಳಿ ಅವ್ರ ಬಾಯಿ ಮುಚ್ಚಿಸ್ತು. 44 ಸೈನಿಕರು ಹುತಾತ್ಮರಾದ್ರಲ್ಲ, ಭಯೋತ್ಪಾದಕರ ಗುಂಡಿಗೆ ಬಲಿಯಾದ್ರಲ್ಲ, ಅವಾಗ ಯಾಕೆ ನೀನು ಮಾತಾಡಲಿಲ್ಲ? ಯಾಕೆ ಮೋದಿ ಸರ್ಕಾರದ ಒಂದು ರಾಜೀನಾಮೆನ ಕೇಳಲಿಲ್ಲ? ಯಾಕೆಂದರೆ ನೀನು ಮೋದಿ ಸರ್ಕಾರದ ಗುಲಾಮ ಆಗಿಬಿಟ್ಟಿದೀಯಾ. ನೋಡಿ, ಈ ಸೋನಮ್ ವಾಂಗ್ಚುಕ್ ಇದ್ದಾರಲ್ಲ, ಅವರು ನಿಜವಾಗ್ಲೂ ಕೂಡ ಸೈನಿಕರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಸೈನಿಕರು ಚಳಿಯಲ್ಲಿ ಸಾಯಬಾರ್ದು ಅಂತ ಅವ್ರಿಗೆ ಸೋಲಾರ್ ಟೆಂಟನ್ನು ಕಂಡಿಡ್ಕೊಟ್ಟಂಥ ಮಹಾನ್ ವಿಜ್ಞಾನಿ ಇವರು. ಅಷ್ಟೊಂದು ಸೈನಿಕರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀನೇನು ಮಾಡಿದ್ಯಾ ತೋರ್ಸಪ್ಪ? ಏನೂ ಮಾಡಿಲ್ಲ. ಬರೀ ಭಾಷಣ ಮಾಡ್ತಕ್ಕಂಥದ್ದು, ಸುಳ್ಳು ಬಿಡ್ತಕ್ಕಂಥದ್ದು, ಪುಂಗ್ತಕ್ಕಂಥದ್ದು, ಇಷ್ಟೇ ಮಾಡ್ಕೊಂಡೆ ನಿನ್ನ ಜೀವನವನ್ನು ಬಂದ್ಬಿಟ್ಟಿದೆಯಲ್ಲ, ಸರಿನಾ ಇದು? ಸ್ನೇಹಿತರೆ, ದಯವಿಟ್ಟು ಸೂಲಿಬೆಲೆ ರೀತಿಯ ಇಂತಹ ನಯವಂಚಕರ ಬಗ್ಗೆ ಎಚ್ಚರದಿಂದಿರಿ. ಇವರು ಪೇಮೆಂಟ್ ತಗೊಂಡು ಸುಳ್ಳು ಭಾಷಣ ಮಾಡ್ತಾರೆ, ಜನರ ದಿಕ್ಕು ತಪ್ಪಿಸ್ತಾರೆ, ಮಧ್ಯದಲ್ಲಿ ಧರ್ಮವನ್ನು ಎಳೆತರ್ತಾರೆ, ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಪುಂಗ್ತಾರೆ. ಎಷ್ಟು ವರ್ಷ ಅದೇ ಹಳೆ ಡೈಲಾಗ್ ಹೊಡಿತೀರಪ್ಪ? 12 ವರ್ಷ ಆಯಿತು ನಿಮ್ಮ ಮೋದಿ ಪ್ರಧಾನಮಂತ್ರಿ ಆಗಿ. ಯಾಕೆ ಹಿಂದೂಗಳನ್ನ ಅವ್ರು ರಕ್ಷಣೆ ಮಾಡಿಲ್ಲ? ಯಾಕೆ ಇನ್ನೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಅದೇ ಡೈಲಾಗ್ ಹೊಡಿತೀರಿ? ಅವ್ರು ಮನಸ್ಸು ಮಾಡಿದರೆ ಎಲ್ಲ ಹಿಂದೂಗಳಿಗೂ ಒಳ್ಳೆ ವಿದ್ಯೆ, ಒಳ್ಳೆ ಉದ್ಯೋಗ, ಒಳ್ಳೆ ಬದುಕು, ಒಳ್ಳೆ ಸಂಬಳ ಕೊಟ್ಟು ಅವ್ರನ್ನ ಚೆನ್ನಾಗಿ ಮಾಡ್ಬೋದಿತ್ತಲ್ವಾ? ಯಾಕೆ ಮಾಡಿಲ್ಲ? ಯಾಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ನಿರುದ್ಯೋಗ ಇದೆ? ಯಾಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ? ಇಂತಹ ವಿಷಯಗಳ ಬಗ್ಗೆ ನೀನು ಮಾತಾಡಲ್ಲ. ಅದು ಬಿಟ್ಟು ಶ್ರಾವಣ ಧರ್ಮ ಅಂತ ಹೇಳಿ ಇನ್ನೂ ಜನರನ್ನು ದಿಕ್ಕು ತಪ್ಸಕ್ಕೆ ಬಂದಿದೆಯಲ್ಲ, ನಿನಗೇನಾದರೂ ಮಾನ ಮರ್ಯಾದೆ ಇದೆಯಾ? ದಯವಿಟ್ಟು ಸ್ನೇಹಿತರೆ, ಇಂತಹ ಗೋಮುಖ ವ್ಯಾಘ್ರಗಳನ್ನು ಯಾವುದೇ ಕಾರಣಕ್ಕೂ ನಂಬೇಡಿ. ಅವರು ನಿಮ್ಮೂರಿಗೆ, ನಿಮ್ಮ ಎದುರಿಗೆ ಬಂದಾಗ ಅವರಿಗೆ ಪ್ರಶ್ನೆಗಳನ್ನು ಕೇಳಿ, ಅವರ ಹಳೆಯ ವಿಡಿಯೋಗಳನ್ನ ತೋರಿಸಿ, ಅವರ ಸುಳ್ಳುಗಳನ್ನ ಮುಖಕ್ಕೆ ಹಿಡಿದು ಅವ್ರು ಮುಂದಾದರೂ ಕೂಡ ತಪ್ಪು ತಿದ್ಕೊಳ್ಳೋದಂತೆ ನೀವೆಲ್ಲರೂ ಕೂಡ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.